ತುಂಗಭದ್ರಾ ಡ್ಯಾಂನಿಂದ ನದಿಗೆ ನೀರನ್ನ ಬಿಡುಗಡೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಐತಿಹಾಸಿಕ ಹಂಪಿಯ ಸ್ಮಾರಕಗಳು ಮುಳುಗಡೆಯಾಗಿದೆ. ವಿಧಿವಿಧಾನ ಮಂಟಪಗಳು, ಸ್ನಾನಘಟ್ಟಗಳು ಜಲಾವೃತ ಆಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ಪುರಂದರದಾಸರ ಮಂಟಪ, ಕೋದಂಡರಾಮ ದೇಗುಲಕ್ಕೆ ನೀರು ನುಗ್ಗಿದೆ. ಡ್ಯಾಂನಿಂದ 1.5 ಲಕ್ಷ ಕ್ಯೂಸೆಕ್ಸ್ ವರೆಗೂ ನೀರನ್ನ ಬಿಡುಗಡೆ ಮಾಡಲಾಗಿದ್ದು 30 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರನ್ನ ಹರಿಸಲಾಗಿದೆ. ಈ ಪರಿಣಾಮವಾಗಿ ಹಂಪಿಗೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರೂ ಕೂಡ ನೀರಿಗಿಳಿಯದಂತೆ ಅಧಿಕಾರಿಗಳು ಸೂಚನೆ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ನೋಡಿ, ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಾ ಇರೋದಾಗಿ ತುಂಗಭದ್ರಾ ಡ್ಯಾಮ್ಗೆ ಅತಿ ಹೆಚ್ಚು ನೀರು ಬರ್ತಾ ಇದೆ. ಹೀಗಾಗಿ ತುಂಗಭದ್ರಾಗೆ ಈಗಾಗಲೇ 90,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನು ಹೊರಬಿಟ್ಟಿದ್ದರಿಂದಾಗಿ ಹಂಪಿ ಭಾಗದಲ್ಲಿ ಕೆಲವೊಂದಿಷ್ಟು ಸ್ಮಾರಕಗಳು ಮುಳುಗಿರುವಂಥದ್ದು. ನಾವೀಗ ಹಂಪಿಯ ತುಂಗಭದ್ರಾ ನದಿ ಇರತಕ್ಕಂಥ ಒಂದು ದೃಶ್ಯದಲ್ಲಿ ತಾವು ಗಮನಿಸಬಹುದು. ಅಂದರೆ ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ಸ್ಮಾರಕಗಳನ್ನು ನಾವು ಕಾಣ್ಬೋದು. ಅದರಲ್ಲೂ ಕೂಡ ವಿಧಿವಿಧಾನದ ಮಂಟಪಗಳು ಮತ್ತು ಪುರಂದರದಾಸ ಮಂಟಪ, ಇನ್ನು ಅನೇಕ ಸ್ನಾನಘಟ್ಟಗಳಾಗಿರ್ಬೋದು, ಇನ್ನು ಅನೇಕ ಮಂಟಪಗಳು ಕೂಡ ಈಗಾಗಲೇ ಮುಳುಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ತಾವು ಗಮನಿಸ್ತಾ ಇರ್ಬೋದು ಯಾವ ಪ್ರಮಾಣದಲ್ಲಿ ನೀರು ಅಷ್ಟೊಂದು ರಭಸವಾಗಿ ಹರಿತಾ ಇದೆ ಮತ್ತು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡ್ತಾ ಇರೋದಾಗಿ ಸಾಕಷ್ಟು ಹಂಪಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಮಾರಕಗಳು ಮುಳುಗ್ತಾ ಇರೋದು. ಮತ್ತು ಪ್ರಮುಖವಾಗಿ ಈಗ ಪ್ರವಾಸಿಗರು ಕೂಡ ಸಾಕಷ್ಟು ಇಲ್ಲಿರ್ತಕ್ಕಂತಹ ಮಂಟಪಗಳನ್ನಾಗಿರ್ಬೋದು ಮತ್ತು ದೇವಸ್ಥಾನಗಳ ಭೇಟಿಗಳನ್ನು ಕೊಡ್ತಿರ್ತಾರೆ. ಆದರೆ ಈಗ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಿಡ್ತಾರೆ ಎಂದಾಗಿ ವಿಧಿವಿಧಾನ ಮಂಟಪಗಳಾಗಿರ್ಬೋದು, ಸ್ನಾನಘಟ್ಟಗಳಾಗಿರ್ಬೋದು ಮತ್ತು ಇನ್ನು ಪ್ರಮುಖ ಹಲವಾರು ಐತಿಹಾಸಿಕ ಸ್ಮಾರಕಗಳು ಮುಳುಗಡೆಯಾಗಿರುವಂಥದ್ದು. ಮತ್ತು ತಾವು ಗಮನಿಸ್ತಾ ಇರತಕ್ಕಂಥ ಪ್ರಕಾರವಾಗಿ ಇಲ್ಲಿ ಸಾಕಷ್ಟು ಭಕ್ತಾದಿಗಳು ನಿತ್ಯವೂ ಕೂಡ ಕಾರ್ಯಗಳನ್ನ ಕೂಡ ಮಾಡ್ತಾ ಇದ್ರು. ಅವುಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗಿರುವಂಥದ್ದು. ಈಗ ಮತ್ತು ನಮ್ಮ ಜೊತೆಗೆ ಈಗ ಅರ್ಚಕರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗ್ತಾರೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಯಾವ್ಯಾವ ಘಟ್ಟಗಳು ಮತ್ತು ಪ್ರಮುಖವಾಗಿರ್ತಕ್ಕಂಥ ಪ್ರವಾಸ ಸ್ಥಳಗಳು ಯಾವ್ಯಾವ ಮುಳುಗಿದಾವೆ ಅನ್ನೋ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ಯಾವ್ಯಾವ ಸ್ನಾನಘಟ್ಟಗಳಾಗಿರ್ಬೋದು, ಪ್ರಮುಖ ವಿಧಿವಿಧಾನ ಯಾವ ಮುಳುಗಡೆಯಾಗಿದೆ ಅಂತ? ವಿರೂಪಾಕ್ಷ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಸ್ನಾನಘಟ್ಟ ಸಂಪೂರ್ಣ ಮುಳುಗ್ತಾ ಇದೆ ನದಿಯಲ್ಲಿ. ಅದೇ ತರಹ ಪುರಂದರದಾಸರ ಮಂಟಪ ಸ್ವಲ್ಪ ನೀರು ಬಿಟ್ಟರು ಕೂಡ ಅದು ಒಂದು 20,000 ಕ್ಯೂಸೆಕ್ಸ್ ನೀರು ಬಿಟ್ಟರು ಕೂಡ ಅದು ಮುಳುಗೋಗುತ್ತೆ. ಜನವಾರ ಮಂಟಪ ಮುಳುಗಿದೆ. ಈ ಧಾರ್ಮಿಕ ವಿಧಾನಗಳನ್ನು ಮಾಡ್ತಕ್ಕಂಥ 4 ಮಂಟಪಗಳಲ್ಲಿ 2 ಮಂಟಪಗಳು ಪೂರ್ಣ ಮುಳುಗಿದ್ದಾವೆ. ಇನ್ನು 2 ಮಂಟಪಗಳಲ್ಲಿ ಅರ್ಧ ಭಾಗ ನೀರಿರೋದ್ರಿಂದ ಅಲ್ಲಿ ಏನೇ ಧಾರ್ಮಿಕ ಆಚರಣೆಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದೇ ತರಹ ರಸ್ತೆ ಪಕ್ಕದಲ್ಲೊಂದು ಆಗಿನ ಕಾಲದಲ್ಲೇ ಇದನ್ನು ವಿಚಾರ ಮಾಡಿ ಮೇಲ್ಭಾಗದಲ್ಲೊಂದು ಮಂಟಪ ಕಟ್ಟಿದ್ದಾರೆ. ಆ ಮಂಟಪದಲ್ಲಿ ಈಗ ನಾವು ಧಾರ್ಮಿಕ ಪೂಜೆಗಳನ್ನು ಮಾಡಿಸ್ಕೊಡ್ತಾ ಇದ್ದೇವೆ. ಅವರು ತರ್ಪಣಗಳನ್ನು ಬಿಟ್ಟು ನದಿಯಲ್ಲಿ ಅವರು ತಂದಿರತಕ್ಕಂತಹ ಆ ಒಂದು ಪಿಂಡಗಳನ್ನಾಗಲಿ, ಕಾಯಿ, ಹೂವು, ಹಣ್ಣು, ಕರ್ಪೂರ, ಎಲಡಿಕೆಯನ್ನಾಗಲಿ ನದಿಗೆ ಬಿಟ್ಟು ಹೋಗ್ತಾರೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಭಕ್ತಾದಿಗಳು ಸುರಕ್ಷಿತ ದೃಷ್ಟಿಯಿಂದ ಸ್ನಾನಾದಿಗಳನ್ನು ಮಾಡಿಕೊಂಡು ತಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ಅಥವಾ ತಮ್ಮ ಕುಟುಂಬದ ಹಿತದೃಷ್ಟಿಯಿಂದ ಸುರಕ್ಷಿತವಾಗಿ ಮೆಟ್ಲ ಮೇಲೆ ಕುಳಿತುಕೊಂಡು ಸ್ನಾನ ಮಾಡಿ ಹೋಗೋದು ಹೆಚ್ಚು ಸೂಕ್ತ. ಯಾರು ಈಗ ಈ ಸಾಹಸ ಮಾಡೋದಿಲ್ಲ. ಆದಷ್ಟು ಮೆಟ್ಲ ಮೇಲೆ ಕುಳಿತು ಅವರು ಪೂಜೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲರಿಗೂ ಒಳ್ಳೆಯದು. ಇನ್ನೂ ಕೂಡ ಸರ್ಕಾರ ಇದ್ರ ಬಗ್ಗೆ ಸಾಕಷ್ಟು ಕ್ರಮ ವಹಿಸ್ತಾ ಇದೆ. ಇನ್ನೂ ಸ್ವಲ್ಪ ಸುರಕ್ಷಿತವಾಗಿ ಇಲ್ಲಿರ್ತಕ್ಕಂಥ ಲೈಫ್ ಸೇವಿಂಗ್ ಜಾಕೆಟ್ಸು ಅಥವಾ ರಿಂಗ್ಗಳು ಇಂಥವೇನಾದರೂ ಇಟ್ಟರೆ ಅಕಸ್ಮಾತ್ ಯಾರಾದರೂ ನೀರಲ್ಲಿ ಹೋದರೂ ಕೂಡ ಅವ್ರನ್ನ ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಇದೊಂದು ಪ್ರಯತ್ನ ಸರ್ಕಾರ ಮಾಡಲಿ ಅಂತ ಹೇಳಿ ಅಪೇಕ್ಷೆ ಮಾಡ್ತಾ ಇದ್ದೇವೆ. ಇಷ್ಟು ಇಲ್ಲಿರ್ತಕ್ಕಂಥ ಅರ್ಚಕರ ಮಾತಾಗಿರುತ್ತದೆ. ಪ್ರಮುಖವಾಗಿ ಸಾಕಷ್ಟು ರಭಸವಾಗಿ ನದಿ ಹರಿತಾ ಇದೆ. ಹೀಗಾಗಿ ಪ್ರವಾಸಿಗರಾಗಿರ್ಬೋದು ಮತ್ತು ವಿಧಿವಿಧಾನ ಕಾರ್ಯಕ್ರಮ ಬಂದಿರತಕ್ಕಂಥ ಜನರಾಗಿರ್ಬೋದು ಸುರಕ್ಷಿತವಾಗಿ ತಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಹೋಗಬೇಕು ಅನ್ನೋ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ ಬಡಗೆ, TV9 ಬಳ್ಳಾರಿ.